ಮತ್ತೊಂದು ಕಡೆ ಗದಗದ ಶಾಸಕರು ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಸಿಟ್ಟಿನ ಶಮನಕ್ಕೂ ಕೂಡ ಯತ್ನ ಮಾಡಲಾಗಿದೆ. ಖುದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಮನವೊಲಿಸುವ ಯತ್ನಕ್ಕೆ ಮುಂದಾಗಿದ್ದಾರೆ. ಡಾಲರ್ಸ್ ಕಾಲೋನಿಯ ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಅಸಮಾಧಾನ ಏನಿದೆ ಸಚಿವ ಸ್ಥಾನ ಕೈತಪ್ಪಿರೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ಅಸಮಾಧಾನವನ್ನ ಶಮನ ಮಾಡುವಂತಹ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಪಕ್ಷಕ್ಕೆ ನಮ್ಮ ಸೇವೆ ಏನು ಇಲ್ವೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ನಿಭಾಯಿಸುವಂಥ ಅರ್ಹತೆ ಇಲ್ವಾ ನಮಗೆ ಅನ್ನುವಂಥ ಪ್ರಶ್ನೆಯನ್ನ ನೇರ ಸುರ್ಜೇವಾಲಾ ಅವರಿಗೆ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕಡೆಯಿಂದ ನೋ ಆನ್ಸರ್. ನೋಡಿ, ಆ ಒಂದು ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ಫೋಟೋ. ಬೆಂಗಳೂರಿನ ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಕೊಟ್ಟು ಅವರ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳೇನು ಬಂದವೋ ಎಚ್.ಕೆ. ಪಾಟೀಲ್ ಅವರ ಕಡೆಯಿಂದ ಸುರ್ಜೇವಾಲಾ ಅವರೇ ತಬ್ಬಿಬ್ಬಾಗ್ಬಿಟ್ರು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಫೋನೋ ಮುಖಾಂತರ. ಹರೀಶ್, ಈಗ ಒಂದು ಕಡೆ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣ ಅವರು ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ಇಲ್ಲಾಂತಂದ್ರೆ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಸರಿ ಮಾಡುವಂಥ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಸಚಿವ ಸ್ಥಾನವನ್ನ ಒಬ್ಬರಿಂದ ಕಿತ್ಕೊಂಡು ಕೊಡೋದಕ್ಕೆ ಸಾಧ್ಯನಾ? ಒಂದು ಪ್ರಶ್ನೆ. ಇನ್ನೊಂದು, ಎಚ್.ಕೆ. ಪಾಟೀಲ್ ಅವರು ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ಅನೇಕ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಅವರ ಮನವೊಲಿಕೆಯ ಸರ್ಕಸ್ ಹೆಂಗಿರುತ್ತೆ ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಅಸಮಾಧಾನಿತರ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು. ಸೊ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವರ ಮನವೊಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಭೇಟಿ ಕೊಟ್ಟು 2 ಗಂಟೆಗಳ ಕಾಲ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಒಂದು ಹಂತದಲ್ಲಿ ರಹಸ್ಯವಾಗಿ ಮಾತುಕತೆಯನ್ನು ಕೂಡ ಈ ಮೂವರು ನಾಯಕರು ನಡೆಸಿದ್ರು ಅಂತ ಹೇಳಲಾಗ್ತದೆ. ಕೃಷ್ಣಪ್ಪ, ಸಿಎಂ ಡಿ.ಕೆ. ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ಅವರು 3 ಜನನ ಪ್ರತ್ಯೇಕವಾಗಿ ಮಾತಾಡಿದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಆಗಿರುವ ಪ್ರಮಾದವನ್ನ ಸರಿಪಡಿಸಿ ಅನ್ನುವಂತ ಮಾತನ್ನ ನೇರವಾಗಿ ಕೃಷ್ಣಪ್ಪ ಅವರು ಅವ್ರ ಮುಂದೆ ಇಟ್ಟರು ಅಂತ ಹೇಳಲಾಗ್ತಿದೆ. ಸೊ ನಾವು ನಿಮ್ ಜೊತೆಗಿದ್ದೀವಿ, ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ಬೇಕು, ಸಪೋರ್ಟ್ ಬೇಕು ಅಂತಂದ್ರು, ಮತ್ತೆ ಸರ್ಕಾರದ ಮಟ್ಟದಲ್ಲಿ ಏನೇ ಕೆಲಸ ಮಾಡಬೇಕು ಅದನ್ನು ನಾವು ನಿಮ್ಗೆ ಮಾಡ್ಕೊಂಡು ಕೊಡ್ತೀವಿ ಅನ್ನುವಂತ ಭರವಸೆ ನೀಡುವಂತ ಒಂದು ಪ್ರಯತ್ನ ಸುರ್ಜೇವಾಲಾ ಅವರಿಂದ ಆಯ್ತು ಅಂತ ಹೇಳಲಾಗ್ತಿದೆ. ಈ ಸಂದರ್ಭದಲ್ಲಿ ಸಚಿವ ಸ್ಥಾನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಅಂತ ಹೇಳಿದಂತ ಸುರ್ಜೇವಾಲಾ ಅವರಿಗೆ ಕೃಷ್ಣಪ್ಪ ಅವರು ನಯವಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನಮಗೆ ಸಚಿವ ಸ್ಥಾನ ಬಿಟ್ಟು ಬೇರೆ ಏನು ಬೇಡ, ನಮಗೆ ಆಗಿರುವಂತ ಪ್ರಮಾದವನ್ನು ಬಗೆಹರಿಸಿ ತಿಳಿಗೊಳಿಸಿ, ನಮಗೆ ಸಚಿವ ಸ್ಥಾನವನ್ನು ಬಿಟ್ಟು ಬೇರೆ ಏನು ಬೇಡ ಅನ್ನುವಂತ ಮಾತನ್ನ ಕಡ್ಡಿ ಮುರಿದಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕೊನೆಗೆ ಸುರ್ಜೇವಾಲಾ ಅವರು ನಾವು ಚರ್ಚೆ ಮಾಡಿ ನೋಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಈತ ಎಚ್.ಕೆ. ಪಾಟೀಲ್ ಅವರ ನಿವಾಸಕ್ಕೂ ಕೂಡ ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ ಅವರು ನೇರವಾಗಿ ಒಂದು ಪ್ರಶ್ನೆಯನ್ನ ಸುರ್ಜೇವಾಲಾ ಅವರು ಮುಂದೆ ಇಟ್ಟರು ಅಂತ ಹೇಳಲಾಗ್ತಿದೆ. ನಮ್ಮ ಸೇವೆ ಪಕ್ಷಕ್ಕೆ ಇಲ್ವಾ, ನಮ್ಮ ಕೊಡುಗೆ ಇಲ್ವಾ ಪಕ್ಷಕ್ಕೆ, ನಾವು ಪಕ್ಷಕ್ಕಾಗಿ ಕೆಲಸ ಮಾಡಿಲ್ವಾ, ಸೊ ನಾವು ಸಚಿವರಾಗಿ ನಿಭಾಯಿಸೋದಕ್ಕೆ ಸಾಮರ್ಥ್ಯ ಇಲ್ಲವಾ ಅನ್ನುವಂತ ಪ್ರಶ್ನೆಯನ್ನ ಅವ್ರ ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ, ಕಕ್ಕಾಬಿಕ್ಕಿ ಆಗಿದ್ದಾರೆ ಒಂದು ಕ್ಷಣ. ಸೊ ಹಾಗಾಗಿ ಆಗಿರುವಂತಹ ಪ್ರಮಾದವನ್ನ ಬಗೆಹರಿಸ್ತೀವಿ, ಗೊಂದಲವನ್ನ ತಿಳಿಗೊಳಿಸ್ತೀವಿ, ಜೊತೆಗೆ ನಿಮ್ ಜೊತೆಗೆ ನಾವು ಇದ್ದೀವಿ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರೆ, ಆದ್ರೆ ಬಿಲ್ಕುಲ್ ಒಪ್ಪದಂತಹ ಎಚ್.ಕೆ. ಪಾಟೀಲ್ ಅವರು ಸೊ ನಮಗೆ ಸಚಿವ ಸ್ಥಾನ ನೀವು ಕೊಡಗಿದ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲಾಂದ್ರೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾರವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಸಚಿವ ಸ್ಥಾನ ಈಗಾಗಲೇ ಭರ್ತಿ ಆಗಿರುವಂತ ಕಾರಣಕ್ಕಾಗಿ ಅದು ಮುಗಿದ ಅಧ್ಯಾಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಸುರ್ಜೇವಾಲಾ ಮತ್ತೆ ಸಿಎಂ. ಆದ್ರೆ ಅಸಮಾಧಾನಿತರು ನಮಗೆ ಸಚಿವ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ಇಲ್ಲಾಂದ್ರೆ ಬರಬೇಡಿ ಅನ್ನೋ ಅಂತ ಅರ್ಥದಲ್ಲಿ ಕೂಡ ಅವರು ಹೇಳಿ ಸಾಗಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.